ವಸುದೈವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇಂದಿನ ಧಾರ್ಮಿಕ ವಾಣಿಯ ವಿಷಯ ಏಕಾದಶಿಗೆ ಉಪವಾಸವನ್ನು ಮಾಡೋದೇಕೆ, ಏಕಾದಶಿಯ ದಿನ ಯಾಕೆ ಉಪವಾಸ ಮಾಡಬೇಕು ಅಂತ. ಸಾಮಾನ್ಯವಾಗಿ ನಾವು ನೋಡೋದಾದರೆ ಎಲ್ಲ ಧರ್ಮದಲ್ಲೂ ನಿರ್ದಿಷ್ಟವಾದಂತಹ ಈ ಉಪವಾಸ ಮಾಡುವಂಥದ್ದು ಇದೆ. ಕೇವಲ ನಮ್ಮ ಸನಾತನ ಧರ್ಮದಲ್ಲಷ್ಟೇ ಅಲ್ಲದೆ ಎಲ್ಲ ಧರ್ಮದಲ್ಲೂ ಈ ಉಪವಾಸದ ಆಚರಣೆ ಇದೆ. ನಮ್ಮಲ್ಲಿ ಏಕಾದಶಿಯ ದಿನ ಮಾಡೋದು ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷ ಏಕಾದಶಿ. ಕೆಲವರು ಮಾಡ್ತಾರೆ, ಕೃಷ್ಣಾಷ್ಟಮಿಗೆ ಮಾಡ್ತಾರೆ, ಶಿವರಾತ್ರಿಗೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಈ ಉಪವಾಸದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಮಾತಿದೆ, ಗಾದೆ ಅಲ್ಲ, ಒಂದು ನುಡಿ ಇದೆ, ನಮ್ಮ ಪೂರ್ವಜರು ಹೇಳಿದಂತಹ ನುಡಿ. ಸಂಕಟ ಬಂದಾಗ ವೆಂಕಟರಮಣ ಅಂತ. ಅಂದರೆ ನಮ್ಮ ಹತ್ರ ಎಲ್ಲವೂ ಇದೆ ಅಂತ ಹೇಳಿದ್ರೆ ನಾವು ದೇವರ ಹತ್ರ ಹೋಗೋದಿಲ್ಲ, ಖಂಡಿತ ಹೋಗೋದಿಲ್ಲ, ದೇವರಿಗೆ ನಾವು ಶರಣಾಗೋದಿಲ್ಲ. ಆದರೆ ನಮ್ಮ ಬಳಿ ಅದು ಇಲ್ಲ ಅಂತ ಹೇಳಿದ್ರೆ ನಾವು ಶರಣಾಗ್ತೇವೆ. ದೇವರು ಅಂತ ಅಲ್ಲ, ಈಗ ನಮ್ಮ ಹೊಟ್ಟೆ ತುಂಬಿದೆ, ನಾವು ಬೇರೆಯವ್ರ ಹತ್ರ ಬೇಡಬೇಕಂತ ಇಲ್ಲ, ದೇವರಲ್ಲೂ ಶರಣಾಗಬೇಕಂತ ಇಲ್ಲ. ಆದರೆ ಅದೇ ನಮ್ಮ ಹೊಟ್ಟೆ ಖಾಲಿ ಅಂತ ಅಲ್ಲ, ನಮ್ಮ ಹೊಟ್ಟೆ ತುಂಬಿಲ್ಲ ಅಂತ ಹೇಳಿದಾಗ ಆ ಭಕ್ತಿ ಉಕ್ಕತ್ತೆ, ಹೆಚ್ಚು ಉಕ್ಕತ್ತೆ ಅಂತ. ಅದೇ ರೀತಿಯಾಗಿ ಈ ಉಪವಾಸ ಮಾಡುವುದರಿಂದ ನಾವು ತಿಂದಂತಹ ಆಹಾರದಲ್ಲಿರುವಂತಹ ಕೊಬ್ಬಿನಾಂಶ, ಹೆಚ್ಚು ಕೊಬ್ಬಿನಾಂಶವಿರುವಂತಹ ಆಹಾರವನ್ನು ನಾವು ತಿಂದಾಗ ಆ ಕೊಬ್ಬು ಜೀರ್ಣವಾಗೋದಿಲ್ಲ. ಆ ಕೊಬ್ಬು ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಹಾಗೆಯೇ ಇರುತ್ತೆ. ಈ ನಾವು ಉಪವಾಸ ಅಂತ ಏನು ಮಾಡ್ತೇವೋ, ಈ ಉಪವಾಸ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕೊಬ್ಬನ್ನು ನಮ್ಮ ದೇಹದಲ್ಲಿರುವಂತಹ ಅನಿಲಗಳು ಆ ಕೊಬ್ಬನ್ನು ತೆಗಿಲಿಕ್ಕೆ ಪ್ರಯತ್ನಿಸ್ತವೆ. ಈ ಕೊಬ್ಬಿಂದ ಏನಾಗುತ್ತೆ ಅಂದರೆ ಇವತ್ತಿನ ದಿನದಲ್ಲಿ ಆಗ್ತಾ ಇರುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್. ಇದೇ ಕಾರಣ, ಇದು ಒಂದು ಕಾರಣ. ಆದ್ದರಿಂದ ಈ ಉಪವಾಸ ಮಾಡೋದು ಒಳಿತು ಅಂತ ಹೇಳ್ತಾರೆ. ತಿಂಗಳಿಗೆ 2 ಬಾರಿ ಉಪವಾಸ ಮಾಡಲೇಬೇಕು ಅಂತ ನಮ್ಮ ಪೂರ್ವಜರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಉಪವಾಸವಿದ್ದಾಗ ಅದು ಜೀವಕೋಶಗಳು ನಮ್ಮ ಹಳೆಯ ಕೊಬ್ಬನ್ನು ತೆಗೆಯುತ್ತೆ, ಅಂದರೆ ನಾಶ ಮಾಡುತ್ತೆ. ಆಗ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಇರೋದಿಲ್ಲ. ಹೃದಯ ರೋಗ ಅಂದರೆ ಈಗ ಅದೇ ಹಾರ್ಟ್ ಅಟ್ಯಾಕ್, ಅದು ಬರುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾರೆ. ಇದು ನಮ್ಮ ಪೂರ್ವಜರು ನಮಗೆ ಹೇಳಿದ್ದು ಯಾವಾಗ? ನಮ್ಮ ಪುರಾಣದಲ್ಲಿ, ನಮ್ಮ ವೇದದಲ್ಲೇ ಹೇಳಿ ಹೋಗಿದ್ದಾರೆ. ಅದೇ 2016ರಲ್ಲಿ, ಇವತ್ತು 2024, 2016ರಲ್ಲಿ 8 ವರ್ಷದ ಹಿಂದೆ ಜಪಾನಿನ ಯೋಶಿನೋರಿ ಒಶುಮಿ ಅಂತ ಆತನ ಹೆಸರು. ವೈದ್ಯಕೀಯದಲ್ಲಿ ಆತನಿಗೆ ನೊಬೆಲ್ ಪ್ರಶಸ್ತಿ ಸಿಗತ್ತೆ. ಯಾತಕ್ಕಾಗಿ ನೊಬೆಲ್ ಪ್ರಶಸ್ತಿ ಸಿಗತ್ತೆ ಅಂದರೆ ಹೇಳ್ತೇನೆ ನೋಡಿ. ಸ್ವಯಂ ಭಕ್ಷಣೆ ಅಥವಾ ಆಟೋಫೇಜಿ ಎನ್ನುವ ಜೈವಿಕ ಕ್ರಿಯೆ ನಮ್ಮ ದೇಹದಲ್ಲಿ ನಡೆಯುವುದನ್ನು ತೋರಿಸಿದರು. ನಾವು ಉಪವಾಸವಿದ್ದಾಗ ದೇಹವು ತನ್ನ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಗತ್ಯವಾದ ಶಕ್ತಿಯನ್ನು ಪಡೆಯುವಲ್ಲಿ ನಮ್ಮ ದೇಹದಲ್ಲಿ ಮುದಿಯಾದ, ರೋಗಗ್ರಸ್ತವಾದ, ಅನಾರೋಗ್ಯ ಪೀಡಿತ ಜೀವಕೋಶಗಳನ್ನು ನಾಶಪಡಿಸಿ ತನ್ಮೂಲಕ ಅಗತ್ಯ ಶಕ್ತಿಯನ್ನು ಪಡೆಯುತ್ತದೆ ಅಂತ. ಎಲ್ಲ ಕ್ರಿಯೆ ಆಗುವುದು ಉಪವಾಸ ಮಾಡಿದಾಗ. ಈ ಉಪವಾಸ ಮಾಡುವುದನ್ನು ಈತ ಹೇಳಿ ನೊಬೆಲ್ ಪ್ರಶಸ್ತಿ ಪಡೆದದ್ದು ಈ ಒಂದು 8 ವರ್ಷದ ಹಿಂದೆ. ಆದರೆ ನಮ್ಮ ಪೂರ್ವಜರು ಇದನ್ನು ಹೇಳಿದ್ದು ಸಾವಿರಾರು ವರ್ಷಗಳ ಹಿಂದೆ. ಈತ ಇದನ್ನು ಹೇಳಿ ಈಗ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಂಥದ್ದು. ಅಂದರೆ ಈ ಉಪವಾಸದಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುವಂಥದ್ದು ಉಪವಾಸವಿದ್ದಾಗ. ಅಷ್ಟೇ ಅಲ್ಲದೆ, ಆ ಭಗವಂತನಿಗಾಗಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶವನ್ನು ನಾಶಪಡಿಸಲಿಕ್ಕೂ ಸಹ ಈ ಉಪವಾಸ ಅಗತ್ಯ ಅಂತ ನಮ್ಮ ಪೂರ್ವಜರು ಮೊದಲೇ ಹೇಳಿದರು. ಇವತ್ತು ಯಾವ ಬೇರೆ ದೇಶದ ಒಬ್ಬ ವ್ಯಕ್ತಿ ಇದನ್ನು ಹೇಳಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನೆ. ಅಂದರೆ ನಮ್ಮ ಆಚರಣೆಗಳು, ನಮ್ಮ ಹಿಂದೂ
ಸನಾತನ ಧರ್ಮದಲ್ಲಿರುವಂತಹ ಈ ವಾಡಿಕೆಗಳು ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆಯಾಗುತ್ತೆ. ಇಷ್ಟು ಹೇಳಿ ಶ್ರೀ ಕೃಷ್ಣಾರ್ಪಣಮಸ್ತು.